ಹೆಸರಿಗೆ ಮಾತ್ರ ಇದು ಪಶು ಆಸ್ಪತ್ರೆ. ಆದರೆ ಈ ಆಸ್ಪತ್ರೆಯಲ್ಲಿ ವೈದ್ಯರು ಇಲ್ಲವೇ ಇಲ್ಲ. ಹೆಸರಿಗಷ್ಟೇನೆ ಇದು ಪಶು ಹಾಸ್ಪಿಟಲ್. ಆದರೆ ಸಂಬಂಧಪಟ್ಟಂತಹ ವೈದ್ಯರು ಈ ಹಾಸ್ಪಿಟಲ್ ಅಲ್ಲಿ ಇಲ್ಲ, ಬರೋದು ಇಲ್ಲ. ಸುಸಜ್ಜಿತವಾದಂತಹ ಕಟ್ಟಡದ ಆಸ್ಪತ್ರೆಯಲ್ಲಿ ಪಶು ವೈದ್ಯರೇ ಇಲ್ಲ. ವಿಜಯಪುರದ ದೇವಣಗಾಂವ್ ಪಶು ಆಸ್ಪತ್ರೆಯಲ್ಲಿನ ಕರ್ಮಕಾಂಡ ಇದು. ಹಾಸ್ಪಿಟಲ್ ಮಾತ್ರ ಬಹಳಷ್ಟು ಹೈಟೆಕ್ ಆಗಿದೆ. ಹೈಟೆಕ್ ಪಶು ಹಾಸ್ಪಿಟಲ್ ಅಂತಾನೆ ಹೇಳಬಹುದು ಇದನ್ನ. ಆದರೆ ಪಶು ವೈದ್ಯರೇ ಇಲ್ಲ. ಕಳೆದ 3 ವರ್ಷದಿಂದ ಪಶು ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. 2 ವೈದ್ಯರು, ಡಿ ಗ್ರೂಪ್ ಸಿಬ್ಬಂದಿ, ಸಹಾಯಕ ಇರಬೇಕಾಗಿತ್ತು. ಸುತ್ತಮುತ್ತಲಿನ ಜನ ಹಸುಗಳನ್ನ ಅಥವಾ ಸಾಕು ಪ್ರಾಣಿಗಳನ್ನ ಕರ್ಕೊಂಡು ಹೋದ್ರೆ ಹಾಸ್ಪಿಟಲ್ಗೆ, ಅಲ್ಲಿ ಟ್ರೀಟ್ ಮಾಡೋದಕ್ಕೆ ವೈದ್ಯರೇ ಇಲ್ಲ. ದೇವಣಗಾಂವ್ ಸೇರಿದಂತೆ ಸುತ್ತಮುತ್ತಲಿನ ರೈತರ ಗೋಳನ್ನ ಕೇಳೋರೇ ಇಲ್ಲ. ದನ ಕರುಗಳಿಗೆ ಸಮಸ್ಯೆ ಆದರೂ ಕೂಡ ನಾವು ಎಲ್ಲಿಗೆ ಹೋಗಬೇಕು ಅಂತ ಆ ಭಾಗದ ಜನ ಕಿಡಿಕಾರ್ತಾ ಇದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಹಾಸ್ಪಿಟ್ಲು. ವೈದ್ಯರು ಬೇಕು ಅಂತ ಜನಪ್ರತಿನಿಧಿಗಳ ಗಮನಕ್ಕೆ ತಂದರೂ ಕೂಡ ಸಂಬಂಧಪಟ್ಟಂಥವರು ಡೋಂಟ್ ಕೇರ್, ನಮಗೂ ಇದಕ್ಕೆ ಸಂಬಂಧ ಇಲ್ಲ, ಆದಷ್ಟು ಬೇಗ ವೆಟನರಿ ಡಾಕ್ಟರ್ ನೇಮಿಸುವಂತೆ ಈಗ ರೈತರು ಆಗ್ರಹಿಸ್ತಾ ಇದ್ದಾರೆ. ಆಲ್ಮೇಲ್ ತಾಲೂಕು ದೇವಣಗಾಂವ್ ಗ್ರಾಮದಲ್ಲಿ ಒಂದು ದೊಡ್ಡ ಕೇಂದ್ರ ಬಿಂದು ಇದು. ಬಿಜಾಪುರ ಡಿಸ್ಟಿಕ್ದೊಳಗೆ ಇಲ್ಲಿ ನಮ್ಮ ಪಶು ವೈದ್ಯಕೀಯ ಅಧಿಕಾರಿಗಳು ಒಬ್ರು ಡಾಕ್ಟರ್ಗಳು ಯಾರು ಇಲ್ಲ. ನಮ್ಮ ಡಾಕ್ಟರ್ಗಳು 10 ಹಳ್ಳಿ ಜನ ನಮ್ಮಲ್ಲಿ ಕೂಡ್ತಾ ಇದ್ದಾರೆ, ದನಗಳು ಕಲಿತಾವ. ಅದಕ್ಕೆ ಆರಾಮ್ ತಪ್ಪಪ್ಪ ಅಂದ್ರೆ ನಾವೇ ಮನಿ ಮುತ್ತು ಕೊಡ್ಬೇಕಾಗ್ತದೆ ಸದ್ದ. ಮುಂದೇನಪ್ಪ ಡಾಕ್ಟರ್ ಬಂದು ಕೇಳ, ಅಲ್ಲಿ ಇದ್ದೀನಿ ಇಲ್ಲಿ ಇದ್ದೀನಿ ಅಂತ ಹೇಳಿ ಕೇಳ್ತಾರೆ. ನಾನು ರಜಾ ಅದ, ನನ್ನ ಕೇಸ್ ಬಿದ್ದದ, ನಾ ಮತ್ತೊಂದು ಕಡೆ ಇದ್ದೀನಿ, ನಮ್ಗೆ ಯಾರು ಇದು ಮಾಡಿದ ಅನ್ನುವಂತ ಸ್ಥಿತಿ ಒಳಗೆ ಡಾಕ್ಟರ್ಗಳು ಅದಾರೆ ಸದ್ಯಲ್ಲಿ. 3 ವರ್ಷ ಆಯ್ತು, 3.5 ವರ್ಷ ಆಯ್ತು ಇದೇನೆ ಹಾಳ ಹೇಳ್ಕೊತ ಹೊಂಟಿದ್ದಾರೆ. ಒಬ್ಬ ಅಧಿಕಾರಿ ಗಮನಕ್ಕೆ ತಂದ್ರೆ ಅಧಿಕಾರಿ ಏನಂದ್ರೆ, ನಿಮ್ಮ ಊರಿಗೆ ಡಾಕ್ಟರ್ಗಳು ರೆಸ್ಪೆಕ್ಟ್ ಹೋಗಿಲ್ಲ, ಮತ್ ಬೇರೆ ಡಾಕ್ಟರ್ ಬರ್ತಾ ಇದ್ದಾನೆ ಅಂತೇಳಿ ನಮ್ಗೆ ಸ್ಪಂದನೆ ಮಾಡಿ ಕಳಿಸಿದಾರೆ. ನಾವು ಬೇಗನೆ ಎಲ್ಲಾ ರೀತಿಲೇ ವಿಚಾರ ಮಾಡಿದ್ದೇವೆ ರೈತರು. ಇದಕ್ಕೆ ನಮ್ಮಲ್ಲಿ ದವಾಖಾನೆ ಯಾವುದೋ ಇಲ್ಲ ಅನ್ನೋದು ಗಮನಕ್ಕೆ ಇಲ್ಲ ಯಾರಿಗೇನು, ಅಧಿಕಾರಿಗಳಿಗೆ. ಜಿಲ್ಲೆ ಆಲ್ಮೇಲ್ ತಾಲೂಕಿನ ದೇವಣಗಾಂವ್ ಗ್ರಾಮದಲ್ಲಿ ದನ ದವಾಖಾನೆ ಪೂರ ಅಸ್ತವ್ಯಸ್ತ ಹದಗೆಟ್ಟದ. ಎಲ್ಲ ಯಾರು ಡಾಕ್ಟರ್ ಸಾಹೇಬ್ರು ಇವತ್ತು ನೋಡು 3 ವರ್ಷ ಆಯ್ತು, ಯಾರು ಇದಕ್ಕೆ ಜವಾಬ್ದಾರಿಯಿಂದ ನಡೆದ. ಇದಕ್ಕೆ ದನಗಾಕರಗಳಿಗೆ ಭಾಳ ಸಮಸ್ಯೆ ಆಗತ್ತದ. ಈಗ ಯಾವುದೇ ಈಗ ಸುತ್ತಮುತ್ತ ಕಲ್ಯಾಡಲ್ಲಿ, ಸೆಂಬೇಡಲ್ಲಿ, ಇವು ಬೊಮ್ಮನಾಳಿ, ಇವು ಕುಮಸಿಗಿ, ಇವೆಲ್ಲ ಸಮಸ್ಯೆ ರೈತರಿಗೆ ಭಾಳ ಸಮಸ್ಯೆ ಆಗತ್ತದ. ಈಗ ಮೂಗ್ ಜನವರಿಗೆಲ್ಲ ಇಲ್ಲಿ ಬಂದು ಹೊಳ್ಳಿ ಹೊಲಗತ್ತಾರೆ. ಡಾಕ್ಟರ್ ಇಲ್ಲಾರ ಸಮಸ್ಯೆ ಭಾಳ, ಸಿಬ್ಬಂದಿಗಳು ಕೊರತೆ ಭಾಳ ಸಾಕಷ್ಟು ಅದ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ಭಾಸ್ಕರ್. ಹೇಳ್ಕೊಳಕ್ ಮಾತ್ರ ಇದು ಪಶು ಹಾಸ್ಪಿಟಲ್ ಅಂತೂ ನೋಡೋದಕ್ಕೆ ಚೆನ್ನಾಗಿದೆ, ಆದರೆ ವೈದ್ಯರೇ ಇಲ್ವಲ್ಲ. ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೇರ್ ಮಾಡ್ತಾ ಇಲ್ಲ ಅಂತ ಆ ಭಾಗದ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇರೋದು. ಈಗ ಅಧಿಕಾರಿಗಳ ಗಮನಕ್ಕೆ ಹೋಗಿದ್ಯಾ? ಏನಾದರೂ ವೈದ್ಯರ ಅರೇಂಜ್ ಮಾಡಿದಾರಾ? ಏನ್ ಕತೆ? ಪೂರ್ಣಿಮಾ ಏನಂತಂದ್ರೆ, ಇದು ವಿಜಯಪುರ ಜಿಲ್ಲೆಯ ಗಡಿ ಗ್ರಾಮ ಅಂತಂದ್ರೆ ಕಲಬುರಗಿ ಬಾರ್ಡರ್ ಅಲ್ಲಿ ಕೂಡ ಬರುತ್ತೆ. ಅಂದ್ರೆ ವಿಜಯಪುರ ಜಿಲ್ಲೆಯ ಗಡಿ ಗ್ರಾಮವಾದಂತಹ ದೇವಣಗಾಂವ್ ಗ್ರಾಮದಲ್ಲಿರುವಂತಹ ಪಶು ಆಸ್ಪತ್ರೆ ಪರಿಸ್ಥಿತಿ ಇರೋದು ಇದು ಅಂತ ಹೇಳ್ಬೋದು. ಕಳೆದ 3 ವರ್ಷದಿಂದ ಕೂಡ ಈ ಆಸ್ಪತ್ರೆಯಲ್ಲಿ ಯಾವುದೇ ರೀತಿಯಾದಂತಹ ವೈದ್ಯರಿಲ್ಲ. ಹೀಗಾಗಿ ಆ ಭಾಗದ ಅಂದ್ರೆ ಸುತ್ತಮುತ್ತಲು ದೇವಣಗಾಂವ್ ಸೇರಿದಂತೆ ಕಡ್ಲೆವಾಡ, ಕುಮಸ್ಗಿ ಮತ್ತು ಸೇರಿದಂತೆ ಆ ಸುತ್ತಮುತ್ತಲ ಸುಮಾರು 3-4 ಹಳ್ಳಿಯ ಜನರು ತಮ್ಮ ಪಶುಗಳಿಗೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆ ಆದ್ರೆ ಎಲ್ಲಿಗೆ ತಗೊಂಡು ಹೋಗ್ಬೇಕು ಅಂತ ಹೇಳಿ ಆಕ್ರೋಶ ಕೂಡ ಹೊರಹಾಕ್ತಾ ಇರೋದು. ಈ ವಿಚಾರವಾಗಿ ಅವರು ಸಂಬಂಧಪಟ್ಟಂತ ಜನಪ್ರತಿನಿಧಿಗಳ ಗಮನಕ್ಕೆ ಕೂಡ ತಂದಿದ್ದಾರೆ, ಜೊತೆಗೆ ಅಧಿಕಾರಿಗಳ ಗಮನಕ್ಕೆ ಕೂಡ ತಂದಿದ್ದಾರೆ. ಆದ್ರೆ ಯಾರು ಕೂಡ ಕ್ಯಾರೆ ಅಂತ ಇಲ್ಲ. ಹೀಗಾಗಿ ಅಲ್ಲಿನ ಜನರು ಸಾಕಷ್ಟು ಸುಸಜ್ಜಿತವಾದಂತಹ ಕಟ್ಟಡ ಇದ್ರು ಸಹಿತ ಯಾರು ಕೂಡ ವೈದ್ಯರ ನೇಮಕಾತಿಯಲ್ಲಿ ಇಲ್ಲ. ಜೊತೆಗೆ 4 ಜನ ಸಿಬ್ಬಂದಿ ಇರಬೇಕಾಗಿತ್ತು ಅಲ್ಲಿ ಪ್ರಮುಖವಾಗಿ. ಅಂದ್ರೆ ಒಬ್ಬ ಪ್ರಮುಖ ವೈದ್ಯ, ಇನ್ನೊಬ್ಬರು ಅಸಿಸ್ಟೆಂಟ್ ವೈದ್ಯ, ಜೊತೆಗೆ 2 ಡಿ ದರ್ಜೆ ಹಾಗೂ ಓರ್ವ ಸಹಾಯಕನನ್ನು ಕೂಡ ನೇಮಕ ಮಾಡಬೇಕಾಗಿತ್ತು. ಆದ್ರೆ ಒಬ್ರು ಕೂಡ ಇರದೇ ಇರುವಂತ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಆ ಆಸ್ಪತ್ರೆಗೆ ಬೀಗ ಹಾಕಿ ಹೋಗ್ತಾ ಇರುವಂತದ್ದು ಪ್ರತಿದಿನ ಕಾಮನ್ ಆಗಿದೆ. ಸಾಕಷ್ಟು ಜನ ರೈತರು ತಮ್ಮ ದನಕರುಗಳಿಗೆ ಏನಾದ್ರೂ ಆರೋಗ್ಯದಲ್ಲಿ ಸಮಸ್ಯೆ ಆದ್ರೆ ತರ್ತಾರೆ, ಆದ್ರೆ ಆ ಆಸ್ಪತ್ರೆ ಬೀಗ ಮಾತ್ರ ಯಾವತ್ತೂ ಓಪನ್ ಆಗಿರಲ್ಲ. ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಜೊತೆಗೆ ಆ ಭಾಗದ ಶಾಸಕರಂತ ಅಶೋಕ್ ಮನಗುಳಿ ಅವರು ಸಾಕಷ್ಟು ಆಸ್ಪತ್ರೆಗಳಿಗೆ ಭೇಟಿಯನ್ನು ನೀಡಿ ಅಲ್ಲಿನ ಸಮಸ್ಯೆಯನ್ನು ಆಲಿಸುವಂತ ಕೆಲಸ ಕೂಡ ಸಾಕಷ್ಟು ಈಗಾಗಲೇ ಮಾಡ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಗಡಿ ಭಾಗದ ತಮ್ಮ ಮತಕ್ಷೇತ್ರ ವ್ಯಾಪ್ತಿಯ ಗಡಿ ಗ್ರಾಮವಾದಂತಹ ದೇವಣಗಾಂವ್ ಗ್ರಾಮದಲ್ಲಿ ಪಶು ವೈದ್ಯರನ್ನ ನೇಮಕಾತಿ ಮಾಡಬೇಕು ಎಂಬ ಒತ್ತಾಯ ಕೂಡ ಆ ಭಾಗದ ಜನರದ್ದಾಗಿರುವಂತದ್ದು. ಪೂರ್ಣಿಮಾ. ಸುನಿಲ್ ಭಾಸ್ಕರ್ ತಮ್ಮೆಲ್ಲ ಮಾಹಿತಿಗಾಗಿ.